ಹೆಲೋ ಹೋಮೀಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೋಮಿಡೋ ವ್ಲಾಗ್ಸ್. ನನ್ನ ಹಿಂದಿನ ವ್ಲಾಗಲ್ಲಿ ಮೆನ್ಷನ್ ಮಾಡಿದಾಗೆ ನಾನಿವತ್ತು ನನ್ನ ಮಗುಗೆ ಯಾವ್ಯಾವ ಫುಡ್ ಕೊಡೋದ್ರ ಮೂಲಕ ಸಾಲಿಡ್ ಸ್ಟಾರ್ಟ್ ಮಾಡಿದೆ ಅನ್ನೋದ್ರ ಬಗ್ಗೆ ಸ್ವಲ್ಪ ಹೇಳೋಣ ಅಂದ್ಕೊಂಡಿದ್ದೀನಿ. ಇದೊಂಥರ ಕಂಟಿನ್ಯೂಷನ್ ವ್ಲಾಗ್ ಅಂತಲೇ ಹೇಳ್ಬೋದು. ಇದು ನನ್ನ ಪಾಪುದು ಡಿನ್ನರ್ ಟೈಮ್. ಸೊ ಹೋಮ್ ಮೇಡ್ ಸೆರ್ಲಾಕ್ ಪೌಡರಿಂದ ಪಾರಿಜ್ ಮಾಡಿ ತಿನ್ನಿಸ್ತಾ ಇದ್ದೀನಿ. ಈ ಸೆರ್ಲಾಕ್ ಪೌಡರ್ ರೆಸಿಪಿನ ನೀವಿನ್ನ ನೋಡಿಲ್ಲ ಅಂತಂದರೆ ಲಿಂಕ್ ಪ್ರೊವೈಡ್ ಮಾಡಿರ್ತೀನಿ, ನೀವು ನೋಡ್ಬೋದು. ನಾನು 1 ತಿಂಗಳಿಗೆ ಬೇಕಾಗುವಷ್ಟು ಪೌಡರ್ನ ಒಂದೇ ಸಲ ಪ್ರಿಪೇರ್ ಮಾಡಿ ಇಟ್ಕೊತೀನಿ, ಜಾಸ್ತಿ ಆದರೆ ಸ್ಟೋರ್ ಮಾಡೋಕ್ಕಾಗಲ್ಲ ಅಂತ ಹೇಳಿ. ಆ್ಯಂಡ್ ಒಂದು ಇಂಪಾರ್ಟೆಂಟ್ ಅಪ್ಡೇಟ್ ಏನಂತ ಅಂದರೆ, ಪೀಡಿಯಾಟ್ರಿಷಿಯನ್ಸ್ ಹೇಳೋ ಪ್ರಕಾರ ಮಗುಗೆ 1 ವರ್ಷ ಆಗೋವರೆಗೂ ಉಪ್ಪು, ಖಾರ, ಸಿಹಿ ಏನು ಕೊಡಬಾರ್ದು ಅಂತ. ಸೊ ನಾನು ಇಲ್ಲಿವರೆಗೂ ಪಾಪುಗೆ ಅದೆಲ್ಲ ಕೊಟ್ಟಿಲ್ಲ, 1 ವರ್ಷದವರೆಗೂ ಕೊಡೋದು ಬೇಡ ಅಂದ್ಕೊಂಡಿದ್ದೀನಿ. ಹಾಗಾಗಿ ಈ ಪಾರೇಜ್ಗೆ ಉಪ್ಪು, ಸಕ್ಕರೆ, ಬೆಲ್ಲ, ಪೆಪ್ಪರ್ ಏನನ್ನೂ ಆ್ಯಡ್ ಮಾಡ್ತಾಯಿಲ್ಲ. ಇನ್ನು ಇದರಲ್ಲಿ ಬೇಳೆಕಾಳುಗಳು, ಅಕ್ಕಿ, ಡ್ರೈ ಫ್ರೂಟ್ಸ್ ಎಲ್ಲ ಇರೋದ್ರಿಂದ ಸ್ವಲ್ಪ ಚೆನ್ನಾಗಿ ಬೇಯಿಸ್ಕೋಬೇಕು. ಆ್ಯಂಡ್ ನಾನು ಈ ಪೊರೇಜ್ನ ಕಳೆದ 2 ತಿಂಗಳಿಂದ ಪಾಪುಗೆ ಕೊಡ್ತಾಯಿದ್ದೀನಿ. ಅವಳಿಗೆ ಯಾವುದೇ ಥರ ಡೈಜೆಷನ್ ಇಶ್ಯೂಸ್ ಏನೂ ಬಂದಿಲ್ಲ, ಚೆನ್ನಾಗಿ ಇಷ್ಟಪಟ್ಟು ತಿಂತಾಳೆ ಕೂಡ. ಇನ್ನು ಕನ್ಸಿಸ್ಟೆನ್ಸಿ ನಿಮಗೆ ಬಿಟ್ಟಿದ್ದು. ಸೊ ಮಗು ಯಾವ ಕನ್ಸಿಸ್ಟೆನ್ಸಿಲಿ ಇರೋದನ್ನು ತಿನ್ನೋಕೆ ಇಷ್ಟಪಡುತ್ತೆ ಅಂತ ಒಂದು 2ರಿಂದ 3 ಫೀಡಿಂಗಲ್ಲೇ ನಿಮಗೆ ಗೊತ್ತಾಗ್ಬಿಡುತ್ತೆ. ನಮ್ಮ ಪಾಪುಗೆ ಸ್ವಲ್ಪ ತೆಳುವಾಗಿದ್ದರೆ ಇಷ್ಟ, ಹಾಗಾಗಿ ನಾನು ಈ ಕನ್ಸಿಸ್ಟೆನ್ಸಿಲಿ ಕೊಡ್ತಾಯಿದ್ದೀನಿ. ಇದಕ್ಕೆ ಸ್ವಲ್ಪ ಪ್ಯೂರ್ ಹಸುವಿನ ತುಪ್ಪನ ಬೆರೆಸಿ ಕೊಡ್ತೀನಿ. ನಾನಿಲ್ಲಿ ತೋರಿಸ್ತಾ ಇರೋ ಸಿಲಿಕಾನ್ ಸ್ಪೂನು ಪಾಪು ಫೀಡ್ ಮಾಡೋದಕ್ಕೋಸ್ಕರ ಮೀಶೋಯಿಂದ ತರಿಸಿದ್ದು. 84 ರುಪೀಸ್ಗೆ ಪ್ಯಾಕ್ ಆಫ್ 2. ಇನ್ನು ಮೊದಲ 2 ತಿಂಗಳಲ್ಲಿ ಅಂದರೆ 6th ಆ್ಯಂಡ್ 7th ಮಂತಲ್ಲಿ ನಾನು 4 ಟೈಪ್ಸ್ ಆಫ್ ಫ್ರೂಟ್ಸನ್ನು ಪಾಪುಗೆ ಇಂಟ್ರೊಡ್ಯೂಸ್ ಮಾಡಿದೆ. ಆ್ಯಪಲ್, ಬನಾನಾ, ಅವಕಾಡೋ ಮತ್ತು ಪಪಾಯ. ಆ್ಯಪಲ್ನ ಸಿಪ್ಪೆ ತೆಗೆದು ತುರಿದು ಸ್ಟೀಮ್ ಮಾಡಿ ಸ್ಮ್ಯಾಶ್ ಮಾಡಿ ತಿನ್ನಿಸ್ತೀನಿ. ಬನಾನಾ, ಅವಕಾಡೋ ಮತ್ತು ಪಪಾಯನ ಚೆನ್ನಾಗಿ ಮಾಗಿರೋ ಹಣ್ಣು ತೊಗೊಂಡು ಸ್ಮ್ಯಾಶ್ ಮಾಡಿ ಹಾಗೆ ತಿನ್ನಿಸ್ತೀನಿ. ಬಾಳೆಹಣ್ಣು ತಿನ್ನಿಸುವಾಗ ಕೊಟ್ಟಂಥ ಒಂದು ಎಪಿಕ್ ಎಕ್ಸ್ಪ್ರೆಷನ್ ವಿಡಿಯೋನ ನಾನಿಲ್ಲಿ ಆ್ಯಡ್ ಮಾಡಿದ್ದೀನಿ. ಹಾಗೆ ನಾನು ಪಾಪುಗೆ ಪ್ರಿಪೇರ್ ಮಾಡಿದಂಥ ಡಯಟ್ ಚಾರ್ಟನ್ನು ಈ ವಿಡಿಯೋ ಕೊನೆಯಲ್ಲಿ ಹಾಕಿದ್ದೀನಿ, ನೀವು ಬೇಕಿದ್ದರೆ ಚೆಕ್ ಮಾಡ್ಬೋದು. ನಾನಂತೂ ಅದನ್ನೇ ಫಾಲೋ ಮಾಡಿದ್ದು. ಅದರಲ್ಲಿ ಮೆನ್ಷನ್ ಮಾಡಿದಂಥ ಎಲ್ಲ ಫುಡ್ಗಳನ್ನು ನಾನು ಅವಳಿಗೆ ಕೊಟ್ಟಿದ್ದೀನಿ. ಅವಳಿಗೆ ಚೆನ್ನಾಗಿ ಹಿಡಿಸಿದೆ ಕೂಡ ಅದು. ಇನ್ನು ತರಕಾರಿ ಅಂತ ಬಂದರೆ ನಾನು 5 ಥರದ ತರಕಾರಿನ ಇಂಟ್ರೊಡ್ಯೂಸ್ ಮಾಡಿದ್ದೀನಿ 6th ಆ್ಯಂಡ್ 7th ಮಂತಲ್ಲಿ. ಕ್ಯಾರೆಟ್, ಆಲೂಗೆಡ್ಡೆ, ಗೆಣಸು, ಹಸಿ ಬಟಾಣಿ ಮತ್ತು ಸಿಹಿ ಕುಂಬಳಕಾಯಿ. ಈ ತರಕಾರಿಗಳನ್ನ ತೊಳೆದು ಸಿಪ್ಪೆ ತೆಗೆದು ತುರಿದು ಸ್ಟೀಮ್ ಮಾಡಿ ಮತ್ತು ಸ್ಪೂನಿಂದನೇ ಸ್ಮ್ಯಾಶ್ ಮಾಡಿ ತಿನ್ನಿಸಿದ್ದೀನಿ. ಕ್ಯಾರೆಟ್ ಮತ್ತು ಹಸಿ ಬಟಾಣಿ ಸ್ಪೂನಿಂದ ಈಸಿಯಾಗಿ ಸ್ಮ್ಯಾಶ್ ಆಗಲ್ಲ, ಅದನ್ನು ಬ್ಲೆಂಡರಲ್ಲಿ ಬ್ಲೆಂಡ್ ಮಾಡ್ಕೊಳ್ಳೋದು ಒಳ್ಳೆಯದು. ಇನ್ ಕೇಸ್ ಬ್ಲೆಂಡರಲ್ಲಿ ಹಾಕಿದ್ರೆ ತುಂಬ ಫುಡ್ ವೇಸ್ಟ್ ಆಗುತ್ತೆ ಅನ್ನೋದು ಕನ್ಸರ್ನ್ ಆಗಿದ್ದರೆ ಕುಟಾಣಿಯಿಂದ ಸ್ವಲ್ಪ ರುಬ್ಕೊಂಡು ಕೂಡ ತಿನ್ನಿಸ್ಬೋದು. ನಾನು ಹಾಗೆ ಮಾಡಿದ್ದು. ನಾನು ಪಾಪುಗೋಸ್ಕರನೇ ಒಂದು ಕ್ಯೂಟಾಗಿರೋ ಪುಟಾಣಿ ಸ್ಟೀಮರ್ ತೊಗೊಂಡಿದ್ದೆ, ಅದರಲ್ಲೇ ಈ ವೆಜಿಟೇಬಲ್ಸ್ನೆಲ್ಲ ಸ್ಟೀಮ್ ಮಾಡ್ಕೊತಾ ಇದ್ದೀನಿ. ಸೊ ಸಣ್ಣ ಉರಿಲಿ ಒಂದು 10 ಮಿನಿಟ್ಸ್ ನಾನು ಇದನ್ನೆಲ್ಲ ಸ್ಟೀಮ್ ಮಾಡ್ಕೊತೀನಿ ಇವಾಗ. ನಾನು ಆದಷ್ಟು ಪಾಪುದು ಡಯಟ್ನ ಸಿಂಪಲ್ಲಾಗಿಡೋಕ್ಕೆ ಟ್ರೈ ಮಾಡ್ತೀನಿ. ಸೊ ಇನ್ ಅ ಡೇ 1 ಟೈಮ್ ರಾಗಿ ಪೊರೇಜ್ ಕೊಡ್ತೀನಿ ಆ್ಯಂಡ್ ಇನ್ನೂ 1 ಟೈಮ್ ಯಾವುದಾದ್ರೂ ಒಂದು ಫ್ರೂಟ್ ಆರ್ ವೆಜಿಟೇಬಲ್ ಪ್ಯೂರಿ ಕೊಡ್ತೀನಿ. ಆ್ಯಂಡ್ ಒಂದು ಫ್ರೂಟ್ ಅಥವಾ ವೆಜಿಟೇಬಲ್ನ ಕಂಟಿನ್ಯೂಸ್ 3 ಡೇಸ್ ಕೊಡ್ತೀನಿ, ಸೊ ದಟ್ ಅದು ಅವಳಿಗೆ ಹೊಟ್ಟೆಗೆ ಹಿಡಿಸಿದೆಯೋ ಇಲ್ವೋ ಅದೆಲ್ಲ ತಿಳ್ಕೊಳ್ಳೋಕೆ ಈಸಿ ಆಗುತ್ತೆ ಅಂತ. ಈ ಪ್ಯೂರಿ ಏನಾದರೂ ತಿಕ್ಕಾಗಿದೆ ಅಂತ ನಿಮ್ಗೆ ಅನಿಸಿದ್ರೆ ಬ್ರೆಸ್ಟ್ ಮಿಲ್ಕ್ ಆ್ಯಡ್ ಮಾಡಿ ತಿನ್ನಿಸ್ಬೋದು.
ಇಷ್ಟು ಫುಡ್ ಜೊತೆ ಮಿನಿಮಮ್ 100 ml ಅಷ್ಟು ನೀರು ಕುಡಿಸ್ತಾ ಇರ್ತೀನಿ. ಇದರ ಜೊತೆ ಬ್ರೆಸ್ಟ್ ಮಿಲ್ಕ್ಗೆ ನಾನು ಯಾವುದೂ ರಿಸ್ಟ್ರಿಕ್ಷನ್ಸ್ ಇಟ್ಟಿಲ್ಲ. ಶಿ ಈಸ್ ಸ್ಟಿಲ್ ಆನ್ ಹರ್ ಫ್ರೀ ಫೀಡ್. ಆ್ಯಂಡ್ ಪ್ಲೀಸ್ ಡೋಂಟ್ ಫರ್ಗೆಟ್ ಟು ಚೆಕ್ ಔಟ್ ದ ಡಯಟ್ ಚಾರ್ಟ್. ಇನ್ನು ಫ್ರಿಜ್ಜಿಂದ ತರಕಾರಿಗಳನ್ನ ಎತ್ತಿ ಕಿಚನ್ ಸ್ಲ್ಯಾಬ್ ಮೇಲೆ ಇಟ್ಟಾಗಿಂದ ಒಬ್ಬರು ಸ್ಪೆಷಲ್ ಗೆಸ್ಟ್ ಇದಕ್ಕೋಸ್ಕರ ವೆಯ್ಟ್ ಮಾಡ್ತಾ ಇದ್ದಾರೆ. ಇವಳ ಹೆಸರು ಸಿಯಾ ಅಂತ. ಸಿಯಾ ಅಲಿಯಾಸ್ ರಾಕ್ಷಸಿ. ಇವಳಿಗೆ ಅವಳ ಫುಡ್ ಬಿಟ್ಟು ಮಿಕ್ಕಿದ್ದೆಲ್ಲನೂ ಇಷ್ಟ ಆಗುತ್ತೆ. That's it for today. Thank you so much for watching. ಮುಂದಿನ ವ್ಲಾಗಲ್ಲಿ ಸಿಗೋಣ. Until then, you all take care.